ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವ್ಲಾಗ್ ಏನು ಮಾಡ್ತಾಯಿದ್ದೀನಿ ಅಂದರೆ ಅನದರ್ ಒನ್ ಬಡ್ಜೆಟ್ ಫ್ರೆಂಡ್ಲಿ ಹೋಟೆಲ್ ಇನ್ ಮೈಸೂರು. ಅದು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಬಂದಿದ್ದೀನಿ. ಇದಿರೋದು ಸರಸ್ವತಿಪುರಂ ಮೈಸೂರಲ್ಲಿ. ಈ ಹೋಟೆಲ್ ಹೆಸರು ಬಂದು ಹೌಸ್ ಆಫ್ ಮೋಮೋಸ್ ಅಂತ. ಇಲ್ಲಿ ಸಖತ್ ವೆರೈಟೀಸ್ ಆಫ್ ಚೈನೀಸ್ ಡಿಶಸ್ ಸಿಗುತ್ತೆ. ಲೈಕ್ ಮೋಮೋಸ್, ತುಂಬ ವೆರೈಟೀಸ್, ವೆಜ್ ಆ್ಯಂಡ್ ನಾನ್ ವೆಜ್ ಮೋಮೋಸ್, ಸೂಪ್ಸ್ ಮತ್ತು ಫ್ಲ್ಯಾಟ್ ನೂಡಲ್ಸ್, ಚಿಕನ್ ಚಾಪ್ಸಿ, ವೆಜ್ ಚಾಪ್ಸಿ ಅಂತ ತುಂಬ ವೆರೈಟೀಸ್ ಸಿಗುತ್ತೆ. ಯಾರೆಲ್ಲ ಚೈನೀಸ್ ಡಿಶಸ್ ಟ್ರೈ ಮಾಡಬೇಕು ಅಂತ ಇದ್ದೀರಾ ಬಡ್ಜೆಟ್ ಫ್ರೆಂಡ್ಲಿ ನಮ್ಮ ಮೈಸೂರಲ್ಲಿ, ಐ ಜಸ್ಟ್ ರೆಕಮೆಂಡ್ ದಿಸ್ ಹೋಟೆಲ್. ಯಾಕಂದರೆ ನಾವು ಇಲ್ಲಿ ತುಂಬ ಸಲ ಬಂದಿದ್ದೀವಿ. ಸಕ್ಕತ್ತಾಗಿರುತ್ತೆ ಟೇಸ್ಟು, ಅಷ್ಟೇ ಬಡ್ಜೆಟ್ ಫ್ರೆಂಡ್ಲಿ. ಸೊ ನಾನು ಇದನ್ನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ನಾವು ತೊಗೊಂಡಿರೋದು ಇದು ಚಿಕನ್ ಮ್ಯಾಂಚೋ ಸೂಪ್, ನನ್ನ ಫೇವ್ರೆಟ್ ಇದು. ಸೊ ಇದನ್ನು ನಿಮ್ಮ ಮುಂದೆ ಟೇಸ್ಟ್ ಮಾಡೇ ಬಿಡೋಣ ಅಂತ ಇವತ್ತು ರೆಡಿಯಾಗಿದ್ದೀನಿ. ಸೊ ನೋಡಿ, ಟೇಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಬರ್ಡ್ಸ್ ಎಲ್ಲ ಹಂಗಾಗಿ ಎದ್ದು ಕುಣಿತಾ ಇದೆ, ಡ್ಯಾನ್ಸ್ ಮಾಡ್ತಾಯಿದೆ. ಟೈಮಲ್ಲಿ ನನಗೆ ಒಂದು ಸೂಪರಾಗಿರೋ ಸಾಂಗ್ ನೆನಪಾಗ್ತಾಯಿದೆ. ಆ ರುಚಿಕರವಾದ ಫುಡ್ಡು ನನ್ನ ಕಣ್ಮುಂದೆ ಬಂದು ನಾನು ಅದನ್ನ ಟೇಸ್ಟ್ ಮಾಡೋಕ್ಕೆ ಹೊರಟಿದ್ದೀನಲ್ಲ, ಅದಕ್ಕೆ. ಯಾವುದು ಹೇಳಿ, ಗೆಸ್ ಮಾಡಿ ನೋಡೋಣ ಯಾವುದು ಅಂತ. ಓಕೆ, ನಾನೇ ಹೇಳ್ತೀನಿ. ಈ ಜನುಮವೇ ದೊರಕಿದೆ ಆ ರುಚಿಯ ಸವಿಯಲು, ಆಹಾ. ನಾನು ಸಾಂಗ್ ಕೇಳಿ ಎಲ್ಲ ಆಮೇಲೆ ಫ್ಯಾನ್ಸ್ ಆಗಿಬಿಡ್ಬೇಡಿ, ತುಂಬ ಸಕ್ಕತ್ತಾಗಿ ಸಾಂಗ್ ಹೇಳ್ತೀನಿ. ನೆಕ್ಸ್ಟ್ ಫೈನಲಿ ರುಚಿ ನೋಡೇ ಬಿಡೋಣ ಅಂತ ಹೊರಟಿದ್ದೀನಿ. ಇದು ಆಲ್ರೆಡಿ ನಾನು ಟೇಸ್ಟ್ ಮಾಡಿದ್ದೀನಿ, ಬಟ್ ನಿಮ್ಮ ಮುಂದೆ ಟೇಸ್ಟ್ ಮಾಡಿಲ್ಲ ಅಲ್ವಾ, ಅದಕ್ಕೆ ಅನದರ್ ಒನ್ ಟೈಮ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ, ಆದರೆ ಬಿಸಿ ಸಕ್ಕತ್ತು, ಸ್ವಲ್ಪ ನಾಲ್ಗೆಲ್ಲ ಸುಟ್ಟೋಗೋ ಸಂಭವ ಇರುತ್ತೆ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಮೋಮೋಸ್. ಇದು ಫ್ರೈಡ್ ಮೋಮೋಸ್ ವಿತ್ ಬಾರ್ಬೆಕ್ಯೂ ಸಾಸ್, ಚಿಕನ್ ಮೋಮೋಸ್. ಸಕ್ಕತ್ತಾಗಿರುತ್ತೆ. ಇದಕ್ಕೆ 10/10 ಕೊಡ್ತೀನಿ. ಅದು ಸಾಲಲ್ಲ ಇದಕ್ಕೆ, ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಇದಂತೂ ಮಸ್ಟ್ ಟ್ರೈ. ನಾವಂತೂ ಎವ್ರಿ ಟೈಮ್ ಇದು ಬಂದಾಗಲೆಲ್ಲ ಇದನ್ನ ಆರ್ಡರ್ ಮಾಡೇ ಮಾಡ್ತೀವಿ, ಮಿಸ್ ಮಾಡೋದೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ಡ್ರ್ಯಾಗನ್ ಚಿಕನ್. ಇಲ್ಲಿ ಎಷ್ಟು ಪೀಸಸ್ ಕೊಡ್ತಾರೆ ಅಂದರೆ ಡ್ರ್ಯಾಗನ್ ಚಿಕನ್ಗೆ ಫುಲ್ ಹೊಟ್ಟೆ ತುಂಬುತ್ತೆ. 3 ಮೆಂಬರ್ಸ್ ಹೋದರೆ ಹೊಟ್ಟೆ ತುಂಬ ಫುಲ್ ಆಗುತ್ತೆ. ಅಷ್ಟು ಡ್ರ್ಯಾಗನ್ ಚಿಕನ್ ಸ್ಟಾರ್ಟರ್ ಕೊಡ್ತಾರೆ. ಬೇರೆ ಕಡೆ ಹೋದರೆ 6 ಪೀಸ್ ಕರೆಕ್ಟಾಗಿ ಕೊಡ್ತಾರೆ ಅಲ್ವಾ, ಇಲ್ಲ ಹಂಗಲ್ಲ. ಆ್ಯಕ್ಚುಲಿ ಇದು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಚಾಪ್ಸ್ಟಿಕ್ಸ್ ಎಲ್ಲ ಕೊಡ್ತಾಯಿದ್ರು. ಎಲ್ಲರೂ ಸುಮ್ಮನೆ ಯೂಸ್ ಮಾಡೋಕ್ಬಾರ್ದಂತೆ, ಸುಮ್ಮನೆ ಅದನ್ನೆಲ್ಲ ಹಾಳು ಮಾಡ್ತಾಯಿದ್ರು ಅಂತ ಚಾಪ್ಸ್ಟಿಕ್ಸ್ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ, ಫೋರ್ಕ್ ಇಟ್ಟಿದ್ದಾರೆ. ಬೆಸ್ಟ್ ಅಲ್ವಾ? ಸುಮ್ಮನೆ ಚಾಪ್ಸ್ಟಿಕ್ಕಲ್ಲಿ ಟ್ರೈ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ತಿನ್ನೋದನ್ನ ಫುಡ್ನೆಲ್ಲ ವೆಯ್ಟ್ ಮಾಡಿಸ್ಕೊಂಡು ಕೂತ್ಕೊಳ್ಳೋ ಬದಲು ಫೋರ್ಕಲ್ಲಿ ಹಂಗೆ ಎತ್ತು ಬಾಯಿಗೆ ಹಾಕ್ಕೊಬೋದು. ಅದಕ್ಕಿಂತ ಬೆಸ್ಟ್ ಏನು ಹೇಳಿ, ಹಾಗೆ ಕೈಯಲ್ಲೇ ಬಾಯಿಗೆ ಹಾಕ್ಕೊಳ್ಳೋದು ಅಂತ ಹೇಳ್ತೀರ. ಬಟ್ ಅದರಲ್ಲಿರೋ ರುಚಿ, ಆ ಕೈಯಲ್ಲಿ ತಿನ್ನೋ ರುಚಿ ಈ ಫೋರ್ಕಲ್ಲಿ, ಈ ಸ್ಪೂನಲ್ಲಿ ಎಲ್ಲ ಬರೋಲ್ಲ ಅಂತ ನನಗನ್ಸುತ್ತೆ ಪರ್ಸ್ನಲಾಗಿ. ಆದರೆ ಫ್ಯಾನ್ಸಿ ರೆಸ್ಟೋರೆಂಟಲ್ಲೆಲ್ಲ ಹೋದಾಗ ಕೈಯಲ್ಲಿ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಆ್ಯಂಡ್ ನೆಕ್ಸ್ಟ್ ನಾವು ತೊಗೊಂಡಿರೋದು ಪಲ್ಪಿ ಗ್ರೇಪ್ ಜ್ಯೂಸ್. ಇದು ನಮ್ಮ ಜೀಜು ಫೇವ್ರೆಟ್ ಅಂತೆ. ನಾನು ಇದನ್ನ ಟ್ರೈ ಮಾಡಿಲ್ಲ ಯಾವತ್ತೂ, ಬಟ್ ಇದನ್ನ ಟ್ರೈ ಮಾಡೋಣ ಅಂತ ಇವತ್ತು ಹೊರಟಿದ್ದೀನಿ ನಿಮ್ಮ ಮುಂದೆ. ಸೊ ಹೆಂಗಿರುತ್ತೆ ನೋಡೋಣ. भाई मजा आया, और मैं ये जो मजा है 2 minutes later. ಹೆಂಗಿತ್ತು ಅಂದರೆ ನನ್ನ ಎಕ್ಸ್ಪ್ರೆಷನಲ್ಲಿ ಹಂಗೆ ನೋಡ್ಕೊಳ್ಳಿ, ಯಾವ ಥರ ಇತ್ತು ಜ್ಯೂಸು ಅಂತ ನಿಮಗೆ ಗೊತ್ತಾಗುತ್ತೆ. ಗ್ರೇಪ್ ಇಷ್ಟಪಡೋರ್ಗೆ ಇಷ್ಟ ಆಗ್ಬೋದೇನೋ, ಬಟ್ ನನಗಂತೂ ಇಷ್ಟ ಆಗಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದೆ ಚಿಕನ್ ಫ್ಲ್ಯಾಟ್ ನೂಡಲ್ಸ್. ಇದಂತೂ ಅದ್ರ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ, ಇದು ಒಂದು 4 to 5 ಮೆಂಬರ್ಸ್ ತಿನ್ಬೋದು. ಚೂರು ತಿಂತಾರೆ ಅಂತ ಆದರೆ ಜಾಸ್ತಿ ತಿನ್ನೋರು ಸಾಕಾಗಲ್ಲ, ಒಂದು 3 ಮೆಂಬರ್ಸ್ ತಿನ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಿ ಯು, ಟಾಟಾ, ಬಾಯ್.